ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 59ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಸ್ಯ ಅನ್ನುವಂತ ಪದವನ್ನ ಉಪಯೋಗ ಮಾಡಿದಾರಲ್ಲ, ಅದು ಯಾವುದರ ವಾಚಕವಾಗಿದೆ, ಮತ್ತು ಇದರ ಆಸಕ್ತಿ ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ನಿವೃತ್ತಿಯಾಗಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಈ ಒಂದು ಸಂದರ್ಭದಲ್ಲಿ ಅಸ್ಯ ಅನ್ನುವಂಥ ಪದ ಇದೆಯಲ್ಲ, ಇದು ಇಲ್ಲಿ ಯಾವುದರ ಪ್ರಕರಣ ನಡೀತಾ ಇದೆಯೋ ಅಂತಂದ್ರೆ, ಇಲ್ಲಿ ಏನು ವಿಷಯದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅಥವಾ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೋ ಆ ಸ್ಥಿತಪ್ರಜ್ಞ ಯೋಗಿಯ ವಾಚಕವಾಗಿದೆ. ಅರ್ಜುನ ಏನು ಕೇಳ್ತಾನೆ, ಸ್ಥಿತಪ್ರಜ್ಞನಾಗಿರೋನು ಹೇಗಿರ್ತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ಊಟ ಮಾಡ್ತಾನೆ, ಅಥವಾ ಹೇಗೆ ಕೂತ್ಕೊಳ್ತಾನೆ, ಹೇಗೆ ಅವನು ಏನು ಮಾಡ್ತಾನೆ ಅಂತೆಲ್ಲ ಕ್ವಶನ್ ಕೇಳ್ತಾನಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಸ್ಥಿತಪ್ರಜ್ಞನ ಬಗ್ಗೆನೇ ಇಲ್ಲಿ ಹೇಳ್ತಾ ಇರೋದು. ಆಮೇಲೆ ಮೇಲೆ ಹೇಳಿರುವಂತಹ ಮಾತಿನಿಂದ ಇಲ್ಲಿ ಈ ಸ್ಥಿತಪ್ರಜ್ಞ ಯೋಗಿ ಇದಾನಲ್ಲ, ಅವನು ಪರಮಾನಂದ ಸಾಗರ ಪರಮಾತ್ಮನ ಸಾಕ್ಷಾತ್ಕಾರವಾದ ಕಾರಣ ಅವನಿಗೆ ಯಾವುದೇ ಸಾಂಸಾರಿಕ ವಸ್ತುಗಳಲ್ಲಿ ಯಾವುದು ಸ್ವಲ್ಪ ಕೂಡ ಆಸಕ್ತಿ ಇರೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಅಸ್ಯ ಅನ್ನುವಂತಹ ಅಸ್ಯ ಅಂದರೆ ಏನು, ಈ ಸ್ಥಿತಪ್ರಜ್ಞ ಪುರುಷನಲ್ಲಿ ಅಂತ ಅರ್ಥ. ಅವನಲ್ಲಿ ಯಾವುದೇ ರೀತಿಯ ಸಾಂಸಾರಿಕ ಏನೇ ಆಗೋಗಿರಲಿ, ವಸ್ತು, ವ್ಯಕ್ತಿ, ವಿಷಯಗಳು ಯಾವುದರಲ್ಲೂ ಅವನಿಗೆ ಆಸಕ್ತಿ ಇರೋದಿಲ್ಲ. ಯಾಕಂದರೆ ಅವನಿಗೆ ಆನಂದದ ಸಾಗರನೇ ಸಿಕ್ಬಿಟ್ಟಿದೆ ಅಂತಂದಾಗ ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಅವನಿಗೆ ಏನಕ್ಕೆ ಇಷ್ಟಪಡ್ತಾನೆ ಅಲ್ವಾ. ಈಗ ದೊಡ್ಡ ನನಗೆ ಗೋಲ್ಡ್ ಮೈನೇ ಸಿಕ್ಬಿಟ್ಟಿದೆ ಅಂತಂದಾಗ ಒಂದೇ 1 ಗ್ರಾಮ್ ಗೋಲ್ಡ್ಗೋಸ್ಕರ ನಾನು ಬೇರೆಯವ್ರ ಹತ್ರ ಕಿತ್ತಾಡ್ತೀನ, ಅಥವಾ ಅದಕ್ಕೋಸ್ಕರ ನಾನೇನಾದರೂ ಹಂಬಲಿಸ್ತೀನ? ಇಲ್ಲ, ನನ್ನ ಹತ್ರ ಅದರದ್ದು ಬೆಟ್ಟನೇ ಇದೆ ಅಂದಮೇಲೆ ನಾನು 1 ಗ್ರಾಮ್ ಗೋಲ್ಡ್ಗೋಸ್ಕರ ಬೇರೆಯವ್ರ ಹತ್ರ ನಾನು ಹೋಗಿ ಕೇಳ್ಕೊಳ್ತೀನ? ಇಲ್ಲ ಅಲ್ವಾ. ಅದೇ ರೀತಿ ಇಲ್ಲಿನೂ ಕೂಡ ಅವನಿಗೆ ಪರಮಾನಂದ ಸಾಗರನಾದಂಥ ಪರಮಾತ್ಮನ ಸಾಕ್ಷಾತ್ಕಾರನೇ ಆಗ್ಬಿಟ್ಟಿದೆ ಅಂತಂದಮೇಲೆ ಈ ಜೈಲು ಇದಕ್ಕೋಸ್ಕರ ಅವನ ಆಸಕ್ತಿಯನ್ನು ತೋರಿಸ್ತಾನ? ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇರೋದು, ಅವನಿಗೆ ಈ ಸಾಂಸಾರಿಕ ವಸ್ತುಗಳಲ್ಲಿ ಸ್ವಲ್ಪ ಕೂಡ ಆಸಕ್ತಿ ಇರೋದಿಲ್ಲ. ಯಾಕೆಂದರೆ ಆಸಕ್ತಿಗೆ ಕಾರಣ ಅವಿದ್ಯೆ. ಯಾರಲ್ಲಿ ಅವಿದ್ಯೆ ಇರುತ್ತೋ ಅವ್ರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಇವಾಗ ನಮಗೆ ಆಸಕ್ತಿ ಇದೆ ಅಲ್ವಾ, ಆದರೆ ಪ್ರಾಪಂಚಿಕದಲ್ಲೇ ಮುಳುಗಿರ್ತಾರಲ್ಲ ಅವರಷ್ಟಿಲ್ಲ. ಆದರೆ ನಮ್ಮಲ್ಲಿ ಇದೆ. ನಾವು ಒಂದು ಸಾಸಿವೆ ಕಾಳಷ್ಟಾದರೂ ವಿದ್ಯೆಯನ್ನು ತಿಳ್ಕೊಂಡಿದ್ದೀವಿ. ಭಗವಂತನ ಹತ್ರ ನಾವು ಇರಬೇಕು, ಅದು ನಮ್ಮ ಸ್ವರೂಪ. ನನ್ನ ಕೆಲಸನೇ ಅದು, ನಾನು ಅವನ ಸೇವೆ ಮಾಡಬೇಕಾಗಿರೋದು. ಆದರೆ ಏನೋ ಕಾರಣದಿಂದ ನಾನು ಇಲ್ಲಿದ್ದೀನಿ ಅನ್ನೋದು ಅಟ್ಲೀಸ್ಟ್ ನಮ್ಗೆ ಅಷ್ಟ್ರ ಮಟ್ಟಿಗಾದರೂ ಗೊತ್ತಾಗಿದೆ ಅಲ್ವಾ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಕೇಳೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಯಾರಿಗೆ ಆಸಕ್ತಿ ಇರುತ್ತೋ ಅವರಿಗೆ ಅವಿದ್ಯೆ ಇರೋ ಕಾರಣದಿಂದ ಇದಾಗುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಯಾವಾಗ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೋ ಆವಾಗ ನಮಗೆ ಆ ಅವಿದ್ಯೆಯ ಅಭಾವವಾಗುತ್ತೆ. ಅಂದರೆ ಅವಿದ್ಯೆ ನಮ್ಮಿಂದ ದೂರ ಆಗ್ಬಿಡತ್ತೆ. ಸಾಮಾನ್ಯ ಮನುಷ್ಯರಿಗೆ ಮೋಹ ಕವದಿರೋದ್ರಿಂದ ಇಂದ್ರಿಯಗಳ ಭೋಗಗಳಲ್ಲಿ ಸುಖದ ಆಭಾಸವಾಗುತ್ತೆ. ಇವಾಗ ನಮಗೆಲ್ಲ ಆಗ್ತಾ ಇರೋದು ಹಂಗೆ ಅಲ್ವಾ. ನಮಗೆ ಇಂದ್ರಿಯಗಳ ಒಂದು ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವರು ನಮ್ಮ ಜೊತೆ ಇದ್ದಾರೆ, ನಾವು ಅವ್ರ ಜೊತೆ ಇದ್ದೀವಿ ಅಂತಂದಾಗ, ಅಥವಾ ಆ ವಸ್ತು ನನ್ನ ಹತ್ರ ಇದೆ, ಅದನ್ನು ಭೋಗಿಸೋದ್ರಿಂದ ನನಗೆ ಆ ಸುಖದ ಒಂದು ಫೀಲ್ ಆಗುತ್ತಷ್ಟೇ. ಅದು ಸುಖ, ನಿಜವಾಗ್ಲೂ ಸುಖ ಅಂತ ಹೇಳೋಕ್ಕಾಗಲ್ಲ ಅದನ್ನು. ಆದರೂ ಕೂಡ ನನಗೆ ಸುಖದ ಒಂದು ಅನುಭವ, ಅಥವಾ ನನಗೆ ಅದು ಅನಿಸುತ್ತೆ ಸುಖ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು. ಇದೇ ಕಾರಣದಿಂದ ಅವರಿಗೆ ಆ ಭೋಗಗಳಲ್ಲಿ ಆಸಕ್ತಿ ಇರೋದು. ಆದರೆ ವಾಸ್ತವವಾಗಿ ಭೋಗಗಳಲ್ಲಿ ಸುಖ ಅನ್ನೋದು ಲೇಷ ಅಂಶವೂ ಕೂಡ ಇರೋದಿಲ್ಲ. ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಸುಖನೂ ಈ ಭೋಗ ವಸ್ತುಗಳಲ್ಲಿ ಇಲ್ಲ. ಆದರೆ ನಮಗಂಗೆ ಅನಿಸುತ್ತೆ. ಅವುಗಳಲ್ಲಿ ಯಾವುದೆಲ್ಲ ಸುಖ ಅಂತ ಅನಿಸುತ್ತೋ ಅದೂ ಕೂಡ ಆ ಪರಮಾನಂದ ಸ್ವರೂಪಿ ಪರಮಾತ್ಮನ ಆನಂದದ ಯಾವುದೋ ಒಂದು ಅಂಶದ ಆಭಾಸ ಮಾತ್ರ ಇದೆ. ಅಲ್ಲೆಲ್ಲೋ ಒಂದು ಕಡೆ ಭಗವಂತನ ಒಂದು ಅಂಶ ಇದೆ, ಅದಕ್ಕೆ ನಮಗದು ಸುಖ ಅಂತ ಅನಿಸುತ್ತೆ ಅಷ್ಟೇನೆ. ತುಂಬ ಅಂಧಕಾರವಾಗಿರುವಂಥ ರಾತ್ರಿಯಲ್ಲಿ ಮಿನುಗುವಂಥ ನಕ್ಷತ್ರಗಳಲ್ಲಿ ಎಷ್ಟು ಮಾತ್ರ ಪ್ರಕಾಶ ನಮಗೆ ಕಾಣಿಸುತ್ತೋ, ಈಗ ಫುಲ್ಲು ಗಾಢಾಂಧಕಾರವಾಗಿರುತ್ತೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಸಣ್ಣದೊಂದು ನಕ್ಷತ್ರ ಮಿನುಗಿದ್ರೆ ಎಷ್ಟು ಬೆಳಕು ಬರುತ್ತೋ ಆ ಪ್ರಕಾಶ ಸೂರ್ಯನ ಪ್ರಕಾಶದ್ದೇ ಆಭಾಸವಾಗಿದೆ. ಅಂದರೆ ಸೂರ್ಯನದೇ ಒಂದು ಬೆಳಕದು.
ಆದರೆ ಸೂರ್ಯನ ಹಾಗೆ ನಮ್ಗೆ ಅನಿಸುತ್ತೆ, ಆದರೆ ಅದ್ರ ಪ್ರಕಾಶ ಎಷ್ಟಿರುತ್ತೆ, ಸಣ್ಣದಾಗಿರುತ್ತೆ. ಅದೇ ಸೂರ್ಯೋದಯ ಆದಮೇಲೆ ಏನಾಗುತ್ತೆ, ಆ ಬೆಳಕು, ಆ ಪ್ರಕಾಶ ಅನ್ನೋದೆಲ್ಲ ಹೊರಟು ಹೋಗ್ಬಿಡುತ್ತೆ. ಅಂದರೆ ಅದು ಲುಪ್ತವಾಗ್ಬಿಡುತ್ತೆ, ತನ್ನನ್ನು ತಾನು ಅಡಗಿಸ್ಕೊಂಡ್ಬಿಡುತ್ತೆ, ಅಂದರೆ ಅದು ಮರೆಯಾಗ್ಬಿಡುತ್ತಲ್ವ. ಅದೇ ರೀತಿ ಸಾಂಸಾರಿಕ ವಸ್ತುಗಳಲ್ಲಿ ಭಾಸವಾಗುವಂಥ ಸುಖ ಇದೆಯಲ್ಲ, ಅದು ಆನಂದಮಯ ಪರಮಾತ್ಮನ ಆನಂದದಲ್ಲಿ ಆಭಾಸವಾಗುತ್ತೆ. ಅದಕ್ಕೋಸ್ಕರನೇ ಯಾವ ಮನುಷ್ಯನಿಗೆ ಆ ಪರಮಾನಂದ ಸ್ವರೂಪಿ ಪರಮಾತ್ಮನ ಪ್ರಾಪ್ತಿ ಆಗ್ಬಿಡುತ್ತೋ ಅವನಿಗೆ ಈ ಭೋಗಗಳಲ್ಲಿ ಸುಖ ಅನ್ನೋದೇ ಅವನಿಗೆ ಗೊತ್ತಾಗೋದಿಲ್ಲ. ಈ ಭೋಗ ವಸ್ತುಗಳಲ್ಲಿ ಸುಖ ಇದೆ ಅನ್ನೋದು ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಅಷ್ಟರ ಮಟ್ಟಿಗೆ ಅವನು ತನ್ನನ್ನು ತಾನು ಮರ್ತು ಹೋಗ್ತಾನೆ. ಯಾಕೆ ಅಂತಂದರೆ ಸಮುದ್ರದಲ್ಲೇ ಮುಳುಗಿರೋವನಿಗೆ ಯಾವುದೋ ಒಂದು ಚಿಕ್ಕ ಕೊಳ ಇರುತ್ತಲ್ಲ, ಅದರ ನೀರಿಗೋಸ್ಕರ ಅವನು ಹಂಬಲಿಸ್ತಾನ, ಇಲ್ಲ ಇಲ್ಲಿ ನನಗೆ ಸಾಗರದಷ್ಟು ನೀರು ಸಿಕ್ಬಿಟ್ಟಿದೆ ಅಂತಂದಮೇಲೆ ಅದಕ್ಕೋಸ್ಕರ ಅವನು ಇಷ್ಟಪಡೋದಿಲ್ಲ ಅಲ್ವಾ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 69ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತು ಮುನೇಹೇ. ಅಂದರೆ ಅರ್ಥ ಏನು, ಸಂಪೂರ್ಣ ಪ್ರಾಣಿಗಳಿಗೆ ಯಾವುದು ರಾತ್ರಿಯ ಸಮಾನ ಆಗಿರುತ್ತೋ, ಯಾರು ನಿತ್ಯ ಜ್ಞಾನ ಸ್ವರೂಪನಾಗಿ ಪರಮಾನಂದದ ಪ್ರಾಪ್ತಿಯಲ್ಲಿ ಆಗಿರುವಂಥ ಸ್ಥಿತಪ್ರಜ್ಞ ಯೋಗಿ ಇರ್ತಾನಲ್ಲ, ಅವನು ಎಚ್ಚರಿಕೆಯಿಂದ ಇರ್ತಾನೆ. ಮತ್ತು ಯಾವ ನಾಶವಾಗುವಂಥ ಸಾಂಸಾರಿಕ ಸುಖದ ಪ್ರಾಪ್ತಿಯಲ್ಲಿ ಎಲ್ಲ ಪ್ರಾಣಿಗಳು ಎಚ್ಚರವಾಗಿರ್ತಾರೋ ಅಂಥ ಸಮಯದಲ್ಲಿ ಪರಮಾತ್ಮ ತತ್ವವನ್ನು ತಿಳ್ಕೊಂಡಿರೋ ಮುನಿಗೆ ಅದು ರಾತ್ರಿಗೆ ಸಮಾನ. ಇವಾಗ ಗಜಗಜ ಅಂತಿರುತ್ತೆ ಬೆಳಗ್ಗೆ ಹೊತ್ತು ನೋಡಿ, ಎಲ್ಲಿಂದ ಎಲ್ಲಿವರೆಗಾದರೂ ನೋಡಿ ಬರೀ ಸಂಸಾರದ ವಿಷಯಗಳು, ಆ ಮಾತು ಈ ಮಾತು, ಅಲ್ಲಿ ಆ ಜಗಳ, ಇಲ್ಲಿ ಇದು ಸಂತೋಷ, ಅದು ಇದು ಅಂತ ಏನೇನೋ ನಡೀತಾ ಇರುತ್ತೆ. ಆಗ ಯೋಗಿ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಅದರ ರಾತ್ರಿಯ ಹಾಗೆ ಅವನಿಗೆ, ಅಂದರೆ ಈ ಸಂಸಾರದವರು ಎಚ್ಚರಿಕೆಯಿಂದ ಇರ್ತಾರಲ್ಲ, ಆವಾಗ ಅವನು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ಅವನು ತನ್ನದೇ ಆದಂತಹ ಒಂದು ಲೋಕದಲ್ಲಿ ಮುಳುಗಿರ್ತಾನೆ. ಅಂದರೆ ಅವನಿಗೆ ಅದು ಕತ್ತಲು ಅನಿಸುತ್ತೆ. ಅದೇ ಅವನು ಎಚ್ಚರಿಕೆ ಆದಾಗ ಇಡೀ ಲೋಕ ಮಲ್ಕೊಂಡಿರುತ್ತೆ. ಆ ರೀತಿ ಇವರಿಗೆ ಎಚ್ಚರಿಕೆ ಆದಾಗ ಯೋಗಿಗಳಿಗೆ ಅವರಿಗೆ ಕತ್ತಲಾಗಿರುತ್ತೆ, ಅಂದರೆ ಅವರು ಅಂಧಕಾರದಲ್ಲಿದ್ದಾರೆ ಅಂತ ಅರ್ಥ. ಅವರಿಗೆ ಎಚ್ಚರಿಕೆ ಆದಾಗ ಇವರಿಗೆ ರಾತ್ರಿ ಆಗಿರುತ್ತೆ ಅಂತ ಅರ್ಥ. ಮತ್ತು ಅವುಗಳೆಲ್ಲ ಅವನಿಗೆ ಕಿಂಚಿನ್ ಮಾತ್ರ ಕೂಡ ಆಸಕ್ತಿ ಅನ್ನೋದು ಉಳಿಯೋದಿಲ್ಲ. ಭಗವಂತನಲ್ಲಿ ಸಂಪೂರ್ಣವಾಗಿ ಅವನು ಮುಳುಗಿಸ್ಕೊಂಡು ಭಗವಂತನೇ ಸಿಕ್ಬಿಟ್ಟಿದ್ದಾನೆ ಅಂತಂದಮೇಲೆ ಅವನಲ್ಲಿ ಇನ್ನೇನು ಆಸಕ್ತಿ ತಾನೇ ಉಳಿಯೋದಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಪರಮಾತ್ಮ ಒಂದು ಅತ್ಯದ್ಭುತವಾದಂಥ ಅಲೌಕಿಕ ದಿವ್ಯವಾದಂತಹ ಆಕರ್ಷಕವಾದಂಥ ಒಂದು ವಸ್ತು. ಭಗವಂತ ತುಂಬಾ ಆಕರ್ಷಣೆ ಇರುವಂಥವನು. ಯಾವುದರ ಪ್ರಾಪ್ತಿಯಾದಾಗ ತನ್ನತನ ಸಂಪೂರ್ಣವಾಗಿ ಇಲ್ಲವಾಗಿ, ಅಂದರೆ ತಾನು ಅನ್ನೋದೇ ಇರೋದಿಲ್ಲ, ತನ ಅನ್ನೋದೇ ಇರೋದಿಲ್ಲ, ಅಲ್ಲಿ ನಾನು ನಂದು ಅನ್ನೋದೇ ಇರೋದಿಲ್ಲ. ಅದರಲ್ಲೇ ತಲ್ಲೀನತೆ, ಮುಗ್ಧತೆ ಮತ್ತು ತನ್ಮಯತೆ ಇದೆಲ್ಲ ಉಂಟಾದ ಮೇಲೆ ಮತ್ಯಾವ ಬೇರೆ ವಸ್ತುವಿನ ಬಗ್ಗೆ ಚಿಂತನೆ ಮಾಡ್ತಾರೆ, ಯಾರು ತಾನೇ ಮಾಡ್ತಾರೆ. ಅದಕ್ಕೋಸ್ಕರನೇ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಆಸಕ್ತಿ ಅನ್ನೋದು ಸರ್ವಥಾ ನಿವೃತ್ತಿಯಾಗುವಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಈ ಪ್ರಕಾರ ಆಸಕ್ತಿ ಅನ್ನೋದು ಉಳಿದೇ ಇರುವ ಕಾರಣ ಸ್ಥಿತಪ್ರಜ್ಞನ ಸಂಯಮದಲ್ಲಿ ಕೇವಲ ವಿಷಯಗಳ ನಿವೃತ್ತಿ ಆಗೋದಲ್ಲ, ಮೂಲ ಸಹಿತ ಆಸಕ್ತಿ ಕೂಡ ಅವನಲ್ಲಿ ಹೊರಟೋಗುತ್ತೆ. ಇದು ಅವನ ವಿಶೇಷತೆ ಅಂತ ಹೇಳ್ತಾ ಇದ್ದಾರೆ. ಯಾರು ಭಗವಂತನನ್ನೇ ನಂಬ್ಕೊಂಡು ಭಗವಂತನಿಗೋಸ್ಕರ ಇರ್ತಾರೋ ಅವರಲ್ಲಿ ಎಲ್ಲ ಈ ಐಹಿಕ ಪ್ರಪಂಚದ ಆಸಕ್ತಿ ಅನ್ನೋದು ಕಂಪ್ಲೀಟಾಗಿ ಹೊರಟೋಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.